ಹಾಯ್ ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ಇದೊಂದು ಟ್ರೇಡನ್ನು ತೊಗೊಂಡಿದ್ದೆ, ಫಂಡಿಂಗ್ ಅಕೌಂಟದು. ಲೈಕ್ ನಾನು ಅದು ಸೀರೀಸು ಶುರು ಮಾಡಿದೆ, ಅಂದರೆ ಮಾಡ್ತಾ ಇದ್ದೆ 5Kದು. ಸೊ ಬಿಗ್ಗರ್ ಅಕೌಂಟ್ಸ್ದು ಮಾಡ್ತೀನಿ ಅಂತ ಹೇಳಿದೆ, ಅದೊಂದು ಪೆಂಡಿಂಗ್ ಉಳ್ಕೊಂಡಿತ್ತು. ಸೊ ದಟ್ಸ್ ವೈ ಬಿಗ್ಗರ್ ಅಕೌಂಟ್ಸ್ದು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಇದು ಸಪ್ರೇಟ್ ಪ್ಲೇ ಲಿಸ್ಟಲ್ಲಿ. ಓಕೆ, ಸಿಂಪಲ್. ಈ ಒಂದು ಟ್ರೇಡ್ನ ತೊಗೊಳೋದಕ್ಕೆ ಫಸ್ಟ್ ಬನ್ನಿ, ವಾಲ್ಯೂಮ್ ಪ್ರೊಫೈಲ್ನ ಹಾಕ್ಕೊಳ್ಳೋಣ. ಓಕೆನಾ? ಸೊ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ನ ಹಾಕ್ಕೊಳ್ಳೋಣ. ಯು ಕ್ಯಾನ್ ಅಬ್ಸರ್ವ್ ಇಯರ್ ವಾಲ್ಯೂಮ್ ಏರಿಯಾ ಲೋನ ಬ್ರೇಕ್ ಮಾಡಿದೆ, ಆ್ಯಂಡ್ ಇಲ್ಲಿ ತನಕ ನಮ್ಮದು TP ಇರುತ್ತೆ. ಓಕೆ, ಸೊ 1:1 ಮ್ಯಾಕ್ಸಿಮಮ್. ನಾನು ಇಲ್ಲೇ ಎಂಟ್ರಿ ತೊಗೊಂಡಿದ್ದೆ. ಓಕೆ, ಅರೌಂಡ್ ಲೈಕ್ 0.25 ಲಾಟಲ್ಲಿ ಇದ್ದೀನಿ, 15K. ಓಕೆ, ಸೊ ಇದೊಂದು ರೀಸನ್. ಆದರೆ ಇಲ್ಲಿ ನೋಡ್ಬೋದು, ಇದು ಡಿಮ್ಯಾಂಡ್ ಝೋನ್ ಹತ್ರ ತುಂಬ ಸ್ಟ್ರಾಂಗ್ ಆಗಿ ಸಪೋರ್ಟ್ ತೊಗೋತಾ ಇದೆ. ಓಕೆ, ತುಂಬ ಸ್ಟ್ರಾಂಗ್ ಸಪೋರ್ಟ್ ತೊಗೋತಾ ಇರೋದ್ರಿಂದ ಯು ಕ್ಯಾನ್ ಸಿ ದಟ್. ಓಕೆ, ಲೈಕ್ ತುಂಬ ಸ್ಟ್ರಾಂಗ್ ಸಪೋರ್ಟ್ ತೊಗೊಳ್ತಾ ಇರೋದ್ರಿಂದ ಆ್ಯಂಡ್ ವಾಲ್ಯೂಮ್ ಏರಿಯಾ ಲೋನು ಬ್ರೇಕ್ ಮಾಡಿರೋದ್ರಿಂದ ಆಬ್ವಿಯಸ್ಲಿ ಇಲ್ಲಿ ತನಕ ಹೋಗಲೇಬೇಕಾಗಿರುತ್ತೆ. ಇದೊಂದೇ ಕನ್ಫರ್ಮೇಷನ್ ಅಂತ ಅಲ್ಲ, ಟ್ರೇಡಿಂಗ್ ಲೆಜೆಂಡನ್ನು ಯೂಸ್ ಮಾಡ್ತೀನಿ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಇಯರ್ ಟ್ರೇಡಿಂಗ್ ಲೆಜೆಂಡ್ ಕೂಡ ಡಿಜಿಟಲ್ ಮಿಸ್ ಆಗಿದೆ, ಅಂದರೆ ಟ್ಯಾಪ್ ಆಗಿರೋ ಲೆಕ್ಕನೇ ಅದು. ಓಕೆ, ಬಟ್ POCನ ರಿಜೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ಇಲ್ಲಿ ತನಕ ಮಾತ್ರನೇ ಅದನ್ನು ಟ್ರೇಡ್ನ ತೊಗೋತಾ ಇರೋದು. ಆ್ಯಂಡ್ ಸೊ ನಾನು ಲೈಕ್ P&L ತೋರಿಸೋದಕ್ಕಾಗೋದಿಲ್ಲ, ಯಾಕಂದರೆ ಮೆಟಾ ಟ್ರೇಡರಲ್ಲಿ ಆಗಿರೋದ್ರಿಂದ. ಫಂಡಿಂಗ್ ಅಕೌಂಟದು ಏನಿದೆಯಲ್ಲ, ಲೈಕ್ ಹಲೋ ಹಲೋ ಕ್ವಾಂಟಮ್ ಫಿಟ್ನೆಸ್ ಇಂದ ಸರ್ ಕಾಲ್ ಮಾಡ್ತಾ ಇರೋದು. ಹಾಂ ಮ್ಯಾಮ್, ಹೇಳಿ. ಸರ್ ನಿಮ್ದು ಮೆಂಬರ್ಶಿಪ್ ಪ್ಲಾನ್ ನಾಳೆ ಎಕ್ಸ್ಪೈರ್ ಆಗ್ತಾ ಇದೆ ಸರ್, ರಿನಿವಲ್ ಮಾಡ್ಕೊಳ್ಳಿ ಸರ್. ಇಲ್ಲ ಮೇಡಮ್, ನಾನು ಬರ್ತಾ ಇಲ್ಲ. ಓಕೆ, ಸೊ ಬಂದಾಗ ಜಾಯಿನ್ ಆಗ್ತೀನಿ. ಓಕೆ ಸರ್. ಓಕೆ ಓಕೆ ಓಕೆ, ಸೊ ಲೆಟ್ಸ್ ಸಿ. ಓಕೆ, ಆ್ಯಂಡ್ ನೋಡ್ಬೋದು, ಒಳ್ಳೆ ಲೈಕ್ ಡಿಮ್ಯಾಂಡ್ ಝೋನ್ ಹತ್ರನೇ ಇರೋದ್ರಿಂದ ಸೊ ಸಿಂಪಲ್ ಇದು. ಓಕೆ, ಓಕೆ, ಲೆಟ್ಸ್ ಸಿ. ಒಂದು ಒಳ್ಳೆ ಟ್ರೇಡ್ ಆಗುವಂಥ ಚಾನ್ಸಸ್ ಇದೆ ಇದು. ಇವು ಇಷ್ಟರಲ್ಲಿ ನೋಡಿ, ಇಷ್ಟು ಪೀಪಲಿ ರಿಜೆಕ್ಟ್ ಆಗ್ತಾ ಇದೆ. ಓಕೆ, ಸೊ ಲಾಗಿನ್ ಆಗಿಬಿಡ್ತೀನಿ. ಓಕೆ, ಇದು TP ಆಗುತ್ತೆ. ಸೊ ದಟ್ಸ್ ವೈ ಹೋಪ್ ನಿಮಗೆ ಲೈಕ್ ಪ್ಲೇಲಿಸ್ಟ್ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಎಲ್ಲನೂ ಕೂಡ. ಓಕೆ, ಸೊ ಒನ್ ಆಫ್ ದ ಬೆಸ್ಟ್ ಟ್ರೇಡ್ ಇದು ನನ್ನ ಪ್ರಕಾರ, ಅಂದರೆ ಹೈ ಅಕ್ಯುರೇಟ್ ಟ್ರೇಡ್ ಇದು. ಓಕೆ, ಸೊ ಅಕೌಂಟು 2% ಇತ್ತು. ಸೊ ಐ ಥಿಂಕ್ ಇದು TP ಆದರೆ ಐ ವಿಲ್ ಅಪ್ಸೈಡ್ ಹೋಗ್ತೀನಿ ಒಂದು 5% ಹಂಗೆ. ಸೊ ಇನ್ನೂ ಒಂದು 5 ಬೇಕಾಗುತ್ತೆ, ಆ್ಯಂಡ್ ಇಟ್ಸ್ ಏನಂತೀನಿ, ಏನಂತಾರೆ ಅದು, ಏನಂತಾರೆ ಮರ್ತೇ ಹೋಯ್ತು ನನಗೆ. ಒನ್ ಸ್ಟೆಪ್ ಅಕೌಂಟು. ಓಕೆ, ಸೊ ಜಾಸ್ತಿ ಸ್ಟೆಪ್ಸ್ ಎಲ್ಲ ಇಲ್ಲ. ಓಕೆ, ಸೊ ಟೈಮ್ ಸಿಗ್ತಾ ಇರಲಿಲ್ಲ ನನಗೆ ಇದನ್ನು ಟ್ರೇಡ್ ಮಾಡೋದಕ್ಕೆ. ಸೊ ಇವತ್ತು ಆ ಫಂಡಿಂಗ್ ಅಕೌಂಟ್ ಪ್ಲೇ ಲಿಸ್ಟನ್ನು ಅಪ್ಡೇಟ್ ಮಾಡಿರಲಿಲ್ಲ ನಾನು. ಓಕೆ, ಹೇಗೆಲ್ಲ ಕ್ಲಿಯರ್ ಮಾಡಬೇಕು ಏನು ಅಂತ. ಸೊ ದಟ್ಸ್ ವೈ ಇದನ್ನು ಮಾಡೋಣ ಅಂತ. ಬಟ್ ಟೈಮ್ ಇದ್ದರೆ ನಾನು ಮಾಡಿಬಿಡ್ತೀನಿ. ಓಕೆ, ಹೋಪ್ ಲಾಜಿಕ್ ಗೊತ್ತಾಯಿತು ಅಂತ ಅನ್ಕೋತೀನಿ. ಸಿಂಪಲ್. ಇಲ್ಲಿಂದ ಇಲ್ಲಿಗೆ ಏನು ಹಾಕ್ಕೊಂಡೆ ಹೇಳಿ, ವಾಲ್ಯೂಮ್ ಪ್ರೊಫೈಲ್ ಹಾಕ್ಕೊಂಡೆ. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ಬ್ರೇಕ್ ಆಯಿತು. ಓಕೆ, ಈ ಒಂದು ವಾಲ್ಯೂಮ್ ಏರಿಯಾ ಲೋದು ಇದೊಂದು ಕನ್ಫರ್ಮೇಷನ್ ಅಷ್ಟೇನೆ. ಓಕೆ, ಯಾವುದೇ ಥರ ಟ್ರೇಡ್ ತೊಗೊಳೋದಕ್ಕೆ ಮೇನ್ ಇಂಪಾರ್ಟೆಂಟ್ ಝೋನ್ ಅಂತ ಅಲ್ಲ, ಒಂದು ಕನ್ಫರ್ಮೇಷನ್. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಝೋನಲ್ಲಿ ನೋಡಿ, ನಿನ್ನೆದೊಂದು ಏನಾಗಿತ್ತು, ಲೈಕ್ ಕ್ಲೋಸ್ ಏನಿತ್ತಲ್ಲ ಪ್ರೀವಿಯಸ್ ಡೇದು ಏನು ಗ್ಯಾಪ್ ಅಪ್ ಆಗಿತ್ತು, ಅದನ್ನು ಅಗೇನ್ ಫಿಲ್ ಮಾಡಿದೆ ಬಂದು. ಅಗೇನ್ ಇಲ್ಲಿಂದ ಮೇಲೋಗಿದೆ, ದೆನ್ ಇದನ್ನು ಕವರ್ ಮಾಡೋಕ್ಕಾಗಿಲ್ಲ. ಸೊ ಅಗೇನ್ ಇವಾಗ ಇಲ್ಲಿಗೆ ಬಂದಿದೆ. ಇಲ್ಲಿ ತನಕ ಕವರ್ ಮಾಡುತ್ತೆ ಅಂತ ಅಲ್ಲ,
ಓಕೆ, ಇಲ್ಲಿ ತನಕ ಕವರ್ ಮಾಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆ್ಯಂಡ್ ಅದನ್ನು ನಾನು ಹೋಲ್ಡ್ ಮಾಡೋದಕ್ಕೂ ಆಗೋದಿಲ್ಲ ಅಷ್ಟೆಲ್ಲನೂ ಕೂಡ. ಸೊ ಪ್ರಾಪರಾಗಿ 1:1 ಹೋಗಿತ್ತು, ನಾನು ನೋಡಿರಲಿಲ್ಲ. ಓಕೆ, ಪ್ರಾಪರಾಗಿ 1:1 ಟ್ರೇಡ್ ಅಷ್ಟೇನೆ. ಓಕೆ, ಸೊ ಲೈಕ್ ಈ ಒಂದು ಝೋನ್ ಸಪೋರ್ಟು, ವಾಲ್ಯೂಮ್ ಏರಿಯಾ ಲೋ ಸಪೋರ್ಟು, ದೆನ್ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಲು ಕೂಡ ಆಲ್ಮೋಸ್ಟ್ ಸಪೋರ್ಟ್ ತೊಗೊಂಡಿದೆ. ಇದು ನಾನು ಒನಡಾದಲ್ಲಿ ನೋಡ್ತಾ ಇದ್ದೀನಿ. forex.com ಅಲ್ಲಿ ನೋಡಿದ್ರೆ ಐ ಥಿಂಕ್ ಸಿಗ್ಬೋದೇನೋ, ನೋಡೋಣ. forex.com ಅಲ್ಲಿ ಆಲ್ಮೋಸ್ಟ್ ಸಪೋರ್ಟ್ ತೊಗೊಂಡಿದೆ. ಸೊ ಇಟ್ ವಿಲ್ ಬಿ TP. ಓಕೆ, ಐ ಥಿಂಕ್ 4.5% ಅಪ್ಪಿಗೆ ಬರ್ತೀನಿ. ಓಕೆ, ಸೊ P&L ತೋರ್ಸೋಕ್ಕಾಗಲ್ವಲ್ಲ ಟ್ರೇಡಲ್ಲಿ, ಸೊ ನಾನು ಅದು ಡ್ಯಾಶ್ ಬೋರ್ಡನ್ನು ತೋರಿಸ್ತೀನಿ. ಓಕೆ, ಸೊ 2% ಇದ್ದೆ, ಲೈಕ್ ಟೈಮ್ ಸಿಗ್ತಾ ಇರಲಿಲ್ಲ. ಸೊ EMA ಇಲ್ಲಿದೆ. ಓಕೆ, ಸೊ EMA ಇಲ್ಲಿದೆ. ಸೊ ನಾನು 1:1 ಯೂಶಲಿ ಟ್ರೇಡ್ ಮಾಡೋದ್ರಿಂದ ನನಗದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ 1:1 ಬಂದಿದೆ. ಓಕೆ, ಆಬ್ವಿಯಸ್ಲಿ ಲೈಕ್ ಮೋರ್ ದೆನ್ 100 pips. ಓಕೆ, ಸೊ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಕ್ಲೋಸ್ ಮಾಡ್ತೀನಿ ಇದನ್ನು. ಓಕೆ, ಸೊ ಫಂಡಿಂಗ್ ಅಕೌಂಟ್ 1:1 ಏನಿದೆ ಅದನ್ನು ಕ್ಲೋಸ್ ಮಾಡಿದ್ದೀನಿ, ಯಾಕಂದರೆ ಆ ಸೆಟಪ್ ದಾಟೋದಿಲ್ಲ. XNS ಅಲ್ಲಿ ಇನ್ನೂ ರನ್ನಿಂಗಲ್ಲಿದೆ, ಒಂದು $150 ರನ್ನಿಂಗಲ್ಲಿದೆ. ಓಕೆ, ಸೊ ಅದನ್ನು ಹಾಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ತನಕ ಟಾರ್ಗೆಟು ಅದನ್ನು. ಓಕೆ, ಸೊ ಇವಾಗ ಲೆಟ್ಸ್ ಸಿ. ಸೊ ರಿಸಲ್ಟ್ ನೋಡುವಂಥ ಟೈಮು. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್. ಸೊ 2%ಅಲ್ಲಿತ್ತು, ಆಲ್ರೆಡಿ 0.25 ಹಾಕಿದೆ. ಆಲ್ರೆಡಿ ಇಟ್ಸ್ ಹತ್ತತ್ರ 5% ಅಪ್ಪು. ಇನ್ನೂ ಒಂದು 5% ಮಾಡಬೇಕು. ಇದು 1 ಸ್ಟೆಪ್ ಅಷ್ಟೇನೆ. ಓಕೆ, ಸೊ ನಾನು 5K ಅಕೌಂಟು ಎಲ್ಲದೂ ಕೂಡ ಈ ಪ್ಲೇ ಲಿಸ್ಟಲ್ಲೇ ಇಟ್ಟಿದ್ದೀನಿ. ಈ ವಿಡಿಯೋ ಯಾವ ಪ್ಲೇ ಲಿಸ್ಟಲ್ಲಿದೆ ಅದರಲ್ಲೇ ಇದೆ, ಹೇಗೆ ಕ್ಲಿಯರ್ ಮಾಡಬೇಕು ಅಂತ. ಇದು 15Kದು ಆಲ್ರೆಡಿ ಇವಾಗ 5% ಅಪ್ಪು. ಸೊ ನಾಳೆ ವೀಡಿಯೋಸ್ಗಳಲ್ಲಿ 5% ಅಪ್ ಮಾಡಿಬಿಡ್ತೀನಿ. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್. ಲಾಜಿಕ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ, ಸೊ ಇದು ಒಂದಾದರೆ ದೆನ್ XNS ಲಾಗಿನ್ ಆಗ್ತೀನಿ. ಓಕೆ, ಸೇಮ್ ಟ್ರೇಡ್ 0.1 ಸೊ ಕ್ಯಾಪಿಟಲ್ ಕಮ್ಮಿ ಇಟ್ಕೊಂಡೆ ನಾನು ತೋರಿಸ್ತೀನಿ, ಯಾಕಂದರೆ ಲೈಕ್ ಐ ವಾಂಟ್ ಅಂದರೆ ನೀವುಗಳು ಜಾಸ್ತಿ ಲಾಟ್ಸ್ ಹೋಗಬಾರ್ದು ಅಂತ. ತುಂಬ ಅಂದರೆ ತುಂಬ ಇದಾಗೋಗುತ್ತೆ, ಪ್ರಾಬ್ಲಮ್ ಆಗೋಗುತ್ತೆ. ಓಕೆ, ಸೊ ಕ್ಯಾಪಿಟಲ್ನ ಡಬಲ್ ಮಾಡೋದು ಹೇಗೆ? ಓಕೆ, ಸೊ ಇದ್ದಿದೆ $200. ಆಲ್ಮೋಸ್ಟ್ ಇವಾಗ $200 ಹತ್ರನೇ ಬಂದಿದೆ. ಓಕೆ, ಲಾಗಿನ್ ಆಗ್ತಾ ಇದ್ದೀನಿ, ಒಂದೇ ಒಂದು ನಿಮಿಷ. ಸೊ EMA ಟಾರ್ಗೆಟ್. ಓಕೆ, ಸೊ XNS ಟರ್ಮಿನಲ್. ಓಕೆ, ಸೊ ಇಲ್ಲಿ ನೋಡ್ಬೋದು ಅರೌಂಡ್ 145 ರನ್ ಆಗ್ತಾ ಇದೆ. 163 ಈಗ. ಓಕೆ, ಇನ್ಸಫಿಷಿಯೆಂಟ್ ಫಂಡ್ಸ್. ಸೊ 142 ಅರೌಂಡ್ 100 ಪಿಪ್ಸ್ಗಿಂತ ಜಾಸ್ತಿನೇ ಹೋಗಿದೆ. ಓಕೆ, 151 142 ಅಲ್ಲಿದೆ. ಸೊ ರಿಫ್ರೆಶ್ ಮಾಡಿಬಿಡ್ತೀನಿ ಒಂದ್ಸತಿ. ಓಕೆ, 150 ಅಲ್ಲಿದೆ ಈಗ. ಮೋರ್ ದ್ಯಾನ್ ಇಟ್ಸ್ 100 ಪಿಪ್ಸ್ಗಿಂತ ಜಾಸ್ತಿನೇ. ಓಕೆ, ಸೊ ಇದನ್ನು ಎಲ್ಲರೂ ಕೇಳ್ತಾ ಇರ್ತಾರಲ್ಲ, ಹೇಗೆ ಬ್ರೋ ಎರಡನ್ನೂ ಮ್ಯಾನೇಜ್ ಮಾಡ್ತೀರಾ ಅಂತ. ಸೊ ಹೀಗೇನೆ ಪಟ್ ಅಂತ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀನಿ, ಟಕ್ ಅಂತ.
ಸೊ ಆಬ್ವಿಯಸ್ಲಿ ಇದೊಂದು 150 ಸೊ ಕಾಸ್ಟ್ ಟು ಕಾಸ್ಟ್ ಇಟ್ಬಿಟ್ಟಿದ್ದೀನಿ SLನ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಕಾಸ್ಟ್ ಟು ಕಾಸ್ಟ್ ಇಟ್ಟಿದ್ದೀನಿ, ನೋ ಇಶ್ಯೂಸ್. ಫಂಡಿಂಗ್ ಅಕೌಂಟ್ ಯಾಕೆ ಅಂದರೆ ನಾನು 1:1 ಅಪ್ರೋಚಲ್ಲಿ ಇರ್ತೀನಿ. ಸೊ ಅದರಿಂದ ಲೈಕ್ ನಾನು ಆ ಒಂದು ವೇಯಲ್ಲಿ ಟ್ರೇಡ್ ಮಾಡೋದು ಫಂಡಿಂಗ್ ಅಕೌಂಟ್ಸ್ಗಳನ್ನ. ಬ್ರೋಕರ್ ಅಂತ ಬಂದಾಗ ಐ ಹೋಲ್ಡ್ ವಿತ್ ಲೈಕ್ ಜಾಸ್ತಿ ಟಾರ್ಗೆಟ್ಸ್ಗಳಿಗೆ ಹೋಲ್ಡ್ ಮಾಡ್ತೀನಿ. ಓಕೆ, ಹೋಪ್ ಓಕೆ. ಸೊ ಲೈಕ್ ಇಟ್ಸ್ ಅ ಬೆಟರ್ TP ನೋಡ್ಕೊಳ್ಳೋಣ. ಓಕೆ, ಸೊ TP ಇಟ್ಬಿಟ್ಟಿರ್ತೀನಿ 328. ಓಕೆ, TP ಇಟ್ಟಿದ್ದೀನಿ, SL ಬ್ರೇಕ್ ಇವನ್ ಇಟ್ಟಿದ್ದೀನಿ, ಇಟ್ಸ್ ಡನ್. ಓಕೆ, ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ ಅಂತ. ಜಿಯಾ ತೆರಿ ಜಿಯಾ ಮೇರಿ ಒಂದು ಸ್ವಲ್ಪ ಸ್ಟ್ರಕ್ ಆಗುತ್ತೆ. ಸಾಂಗ್ ಆಡದೆ ಎಷ್ಟೋ ದಿನ ಆಗಿದೆ ಅಲ್ಲ ಗೈಸ್. ಓಕೆ, ಸಿ ಲೈಕ್ ಅದೆಲ್ಲದಕ್ಕಿಂತ ನಾನು ಒಂದನ್ನು ಹೇಳ್ಬಿಡ್ತೀನಿ. ಓಕೆ, ಸಿ ನಿನ್ನೆ ಐ ಥಿಂಕ್ ಯಾರೋ ಒಬ್ಬರು ಕಮೆಂಟು ಏನೋ ನನಗೆ ಬಂದು ಕೇಳಿದ್ರು, ಬ್ರೋ ಈ ಒಂದು ಕಮೆಂಟಿಗೆ ಲೈಕ್ ಜಾಸ್ತಿ ಬಂದರೆ ಡ್ರೋನ್ ಸಿಗುತ್ತೆ ಬ್ರೋ ಅಂತ. ನಾನು ಜಸ್ಟು ಹೋಗಿ ಚಾನಲಲ್ಲಿ ಹಾಕಿದೆ, ಯಾವುದು ನಮ್ಮದು ಇನ್ಸ್ಟಾಗ್ರಾಮ್ ಚಾನಲ್ ಇದೆಯಲ್ಲ ಸೂರ್ಯವಂಶದವರು ಅಂತ, ಹಾಕಿದ್ದು ಒಂದೇ ದಿನ ನೆಕ್ಸ್ಟ್ ದಿನ ರಿಸಲ್ಟ್ ಬಂದಿದೆ, ಅವರು ಡ್ರೋನ್ ಗೆದ್ದಿದ್ದಾರೆ ಅಂತ. ಓಕೆ, ಸಿ ನಾನು ಈಗಲೂ ಓಪನ್ ಆಗಿ ಹೇಳ್ತೀನಲ್ಲ, ನಾನು ರಿಚ್ ಅಲ್ಲ. ಓಕೆ, ಐ ಆಮ್ ನಾಟ್ ರಿಚ್, ಬಟ್ ಒನ್ ಡೇ ಡೆಫಿನೆಟ್ಲಿ ಆಗ್ತೀನಿ. ಅವಾಗ ಆದಾಗ ಇವಾಗ ನೀವೆಲ್ಲ ಏನೇನು ಕೇಳ್ತೀರ ಬ್ರೋ, ಅದು ಹೆಲ್ಪ್ ಮಾಡಿ ಇದು ಹೆಲ್ಪ್ ಮಾಡಿ ಅಂತ, ನನ್ನ ಕೈಯಲ್ಲಿ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ ಅದು ಆಬ್ವಿಯಸ್ಲಿ. ಯಾಕಂದರೆ ಲೈಕ್ ರೆಸ್ಪಾನ್ಸಿಬಿಲಿಟಿ ಇವೆಲ್ಲನೂ ಕೂಡ ತುಂಬ ಜಾಸ್ತಿ ಇರುತ್ತೆ. ನನಗೂ ಹೆಲ್ಪ್ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ಲೈಕ್ ನಾವು ಆ ಸ್ಟೇಜಲ್ಲಿ ಇರ್ತೀವಿ. ಸೊ ಅಷ್ಟೆಲ್ಲ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ನೀವು ಕೇಳುವಂಥ ಹೆಲ್ಪ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನನ್ನ ಕೈಯಲ್ಲಿ ಆಗೋವಂಥದ್ದು ಫಂಡಿಂಗ್ ಅಕೌಂಟ್ಸ್ ಕೊಡ್ಬೋದು, ಮ್ಯಾಕ್ಸಿಮಮ್ ಇಷ್ಟು ಮಾಡ್ಬೋದು, ಬಟ್ ಎಷ್ಟು ಜನಕ್ಕೆ ಅಂತ ಕೊಡೋಕ್ಕಾಗತ್ತೆ. ಓಕೆ, ಒಬ್ರು ಕೊಟ್ಟರೆ ಒಬ್ರು ಬೇಜಾರು ಮಾಡ್ಕೋತಾರೆ. ಬಟ್ ನಾನೇನಾದರೂ ರಿಚ್ ಆಗೋದೆ ಅಂದ್ಕೊಂಬಿಡಿ, ಈ ಒಂದು 13,600 ಜನ ಯಾರಿದ್ದಾರೆ ಸಬ್ಸ್ಕ್ರೈಬ್ ಮಾಡಿರೋರು ಅವ್ರ ಇನ್ಸ್ಟಾಗ್ರಾಮ್ಗಳಲ್ಲಿ, ಓಕೆ ಇನ್ಸ್ಟಾಗ್ರಾಮು ಅದು ಸೇರಿ 13,000ನೇ ಅಂದ್ಕೊಳ್ಳೋಣ, ಇವರೆಲ್ಲ ಏನಂದ್ರೂ ಕೊಟ್ಬಿಡ್ತೀನಿ. ಓಕೆ, ಅದು ಇಲ್ಲೇ ನಾನು ಈ ವಿಡಿಯೋದಲ್ಲೇ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಲೈಫಲ್ಲಿ ನಾನು ಇಷ್ಟೆಲ್ಲ ಸಪೋರ್ಟ್ ಆಗಿರ್ಬೋದು ಅವ್ರ ಲವ್ ಆಗಿರ್ಬೋದು ನಾನು ನೋಡೇ ಇಲ್ಲ. ಟು ಬಿ ಫ್ರ್ಯಾಂಕ್, ನಾನು ಓಪನ್ ಆಗಿ ಹೇಳ್ತೀನಲ್ಲ, ಇವೆಲ್ಲ ನನ್ನ ಲೈಫಲ್ಲೂ ನಾನು ನೋಡಿಲ್ಲ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದೆಲ್ಲನೂ ಕೂಡ. ಸೊ ನಾನು ಈಗಲೂ ಅದನ್ನು ಹೇಳ್ಬಿಡ್ತೀನಿ. ಓಕೆ, ಎನಿಥಿಂಗ್ ಫಾರ್ ದ ಕಮ್ಯುನಿಟಿ. ಓಕೆ, ಯಾವ ವೀಡಿಯೋಸ್ ಬೇಕು ಏನು ಬೇಕು, ಇವಾಗ ನನ್ನ ಕೈಯಲ್ಲಿ ಇಷ್ಟನ್ನು ತಳ್ಬೋದು ಅಷ್ಟೇನೆ. ಬಟ್ ಮನಿ ಹೆಲ್ಪ್ ಅದೆಲ್ಲ ಆಗದೆ ಇರೋವಂಥದ್ದು, ಬಟ್ ಒನ್ ಡೇ ಅದಾಗುತ್ತೆ. ಓಕೆ, ಅಷ್ಟು ರಿಚ್ ಆಗ್ತೀನಿ ಡೆಫಿನೆಟ್ಲಿ, ಫಾರ್ ಶೋರ್. ಅದಕ್ಕೋಸ್ಕರ ಎಷ್ಟು ಕಷ್ಟಪಡೋಕ್ಕಾದ್ರೂ ನಾನು ರೆಡಿ ಇದ್ದೀನಿ. ಹೋಪ್ ಈ ಟ್ರೇಡ್ ಲಾಜಿಕ್ ಗೊತ್ತಾಯಿತು ಅಂತ ಅನ್ಕೋತೀನಿ ನಿಮಗೆ. ಆ್ಯಂಡ್ EMA ತನಕನೇ ಟಾರ್ಗೆಟ್ ಹಿಡಿಯೋದು. ಓಕೆ, ಯಾಕಂದರೆ ಮ್ಯಾಕ್ಸಿಮಮ್ ಆಫ್ ದ ಟೈಮ್ EMA ನಿಮಗೆ ಮ್ಯಾಗ್ನೆಟ್ ಥರ ವರ್ಕ್ ಆಗುತ್ತೆ. ಓಕೆ, ಇನ್ನೊಂದು ಸಂಜು ಗೋಟ್ ಫಂಡೆಡ್ ಟ್ರೇಡ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಲೆಟ್ಸ್ ಚೆಕ್. ಓಕೆ, ಪೇಔಟಿಗೆ ಹೋಗಿ ನೋಡೋಣ. ಓಕೆ, ಏನು ಬರುತ್ತೆ ಏನು ಅಂತ ನೋಡೋಣ. ಗೋಟ್ ಫಂಡೆಡ್ ಪೇಔಟು March 5th ಇರೋದು. ಓಕೆ, ಬಟ್ ಸ್ಟಿಲ್ ಅದೊಂದು ಪೇಔಟ್ ಇನ್ನೊಂದು ಬರೋದಿದೆ. ಬ್ರೇಕ್ ಇವನ್ ಇಟ್ಟಾದ್ರೆ ಇಟ್ಸ್ ಓಕೆ. ಅದು ಬ್ರೋಕರಲ್ಲಿ ಅದು ಏನು ದರಿದ್ರ ಬಂದಿದೆ ನನಗೆ ಲಿಟ್ರಲಿ ಗೊತ್ತಿಲ್ಲ. ಓಕೆ, ಸೊ ಬ್ರೇಕ್ ಇವನ್ ಇಟ್ಟಾಗ್ತಾ ಇರುತ್ತೆ, ಇಟ್ಸ್ ಓಕೆ, ನೋ ಇಶ್ಯೂಸ್, ತಲ್ಲೇನೆ ಕೆಡ್ಸ್ಕೊಳಂಗಿಲ್ಲ. ಫಂಡಿಂಗ್ ಅಕೌಂಟ್ ಇದೆಯಲ್ಲ.
ಸೊ ಇಲ್ಲಿ ನೋಡ್ಬೋದು ಏನ್ ದರಿದ್ರ ಗುರು, ಲಿಟ್ರಲಿ ಅದು ಯಾರು ಗುರು ಕಣ್ಣಾಕ್ತಿದಾರು. ಓಕೆ, ಯಾರೋ ಔಟ್ ಆಫ್ ಸೂರ್ಯವಂಶದವರು ಕಣ್ಣಾಕ್ಬಿಟ್ಟಿದ್ದಾರೆ. ನನ್ನ ಮಗ ಎಲ್ಲ ಫ್ರೀಯಾಗಿ ಇಟ್ಬಿಡ್ತಾನೆ, ಬಿಸ್ನೆಸ್ ಆಗಲ್ಲ ಅಂದ್ಬಿಟ್ಟು ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇಟ್ಸ್ ಓಕೆ ಗೈಸ್, ನಾವು ಅದಕ್ಕೆಲ್ಲ ತಲೆನೂ ಕೆಡ್ಸ್ಕೊಳ್ಳೋದಿಲ್ಲ. ನೋಡಿದ್ರಲ್ಲ ಯಾಕೆ ಒಂದನ್ನು ಅಬ್ಸರ್ವ್ ಮಾಡಿದ್ರ, ಫಂಡಿಂಗ್ ಅಕೌಂಟಲ್ಲಿ ನಾನು ಕ್ಲೋಸ್ ಮಾಡಿದೆ, ಬ್ರೋಕರಲ್ಲಿ ಮಾತ್ರ ಹೋಲ್ಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಗೊತ್ತಾ? ಫಂಡಿಂಗ್ ಅಕೌಂಟ್ ಅದಕ್ಕೇನೆ ಐ ನೋ ದ ವಿನ್ ರೇಟ್, ಲೈಕ್ ನಾನು 1:1 ಹೋದ್ರೆ ಐ ಕ್ಯಾನ್ ಕ್ಲಿಯರ್ ಇಟ್, ಲಾಸಸ್ಸು ಆಗಲ್ಲ ಅಂತ. ಬ್ರೋಕರಲ್ಲೆಲ್ಲ ಇಟ್ಸ್ ಟೇಕಿಂಗ್ ಎ ರಿಸ್ಕ್. ಓಕೆ, ಇಟ್ಟಾಯ್ತಾ ಬ್ರೇಕ್ ಇವನ್, ಇಟ್ಸ್ ಓಕೆ, ನೋ ಇಶ್ಯೂಸ್, ತಲ್ಲೇನೆ ಕೆಡ್ಸ್ಕೊಳಕ್ ಹೋಗಲ್ಲ. ಹತ್ತತ್ರ 100 ಪಿಪ್ಸ್ಗಿಂತ ಜಾಸ್ತಿ ಹೋಗಿತ್ತು. ಇವಾಗ $27 ಇದೆ. ಹಾಂ ಆಯಿತು, ಇಟ್ಟಾಯ್ತು ಬ್ರೇಕ್ ಇವನ್, ಇಟ್ಸ್ ಓಕೆ, ನೋ ಇಶ್ಯೂಸ್. ಓಕೆ, ತಲೆ ಕೆಡ್ಸ್ಕೊಳ್ಳೋ ಯೋನೋ. ಎಂತ ದರಿದ್ರ ಗುರು ಇದು, ಲಿಟ್ರಲಿ 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 ಬ್ರೇಕ್ ಇವನ್ ಹೊಡೆದು ಹೋಗ್ತಾ ಇದೆಯಲ್ಲ. ಲಿಟ್ರಲಿ ನೆನ್ನೆಯಿಂದ ಇದೇ ಆಗ್ತಾ ಇದೆ. ಓಕೆ, ಸೊ ನಾನು ಲೆಟ್ಸ್ ಹೋಲ್ಡ್ ಅಂತಾನೆ ಇರೋದು. ಯಾಕಂದ್ರೆ ಏನಂದ್ರೆ ಐ ನೋ ಈ ಟ್ರೇಡ್ಸ್ಗಳೆಲ್ಲ ಮ್ಯಾಕ್ಸ್ 1:1 ಹೋಗುತ್ತೆ ಅಂತ, ಬಟ್ ರಿಸ್ಕ್ ಫ್ರೀ ಮಾಡಿ ಬಿಡೋಣ. ಯಾಕಂದ್ರೆ ಆ ನ್ಯೂಸ್ದೊಂದು ಇದೆಯಲ್ಲ, ಒಂದು ಲೈಕ್ ಅದೇನಂತೆ ಒಂದು ಇವೆಂಟ್ ಅದು. ಓಕೆ, ಹೇಳೋದಕ್ಕಾಗಲ್ಲ, ಮೂವ್ ಆದ್ರೆ ಕಿತ್ಕೊಂಡು ಮೂವ್ ಆಗೋಗ್ಬಿಡುತ್ತೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡೇನೆ ಒಂದು ರಿಸ್ಕ್ ಅಂತ ಮಾಡ್ತಾ ಇರೋದು. ಇಟ್ಸ್ ಓಕೆ, ನೋ ಇಶ್ಯೂಸ್, ಬೇಜಾರೇ ಇಲ್ಲ. ಓಕೆ, ಸೊ ಇವಾಗ ಈ ಗೋಟ್ ಫಂಡೆಡ್ ನೋಡ್ಬೋದು ಇಲ್ಲಿ 50% ಸ್ಪ್ಲಿಟ್. ಓಕೆ, ಫಸ್ಟ್ ಅಕೌಂಟಿಂದ ಇದೇ ತೆಗಿತಾ ಇದ್ದಿದ್ದು, ಯಾವುದನ್ನು ಟ್ರೇಡ್ ಮಾಡಿಲ್ಲ ಇನ್ನು, ಹಾಗೇನೆ ಇಟ್ಟಿದ್ದೀನಿ. ಲೈಕ್ ಇದೊಂದು 50% ಸ್ಪ್ಲಿಟ್ ಆಗೋಗಿದೆ. ದ ಮೇನ್ ರೀಸನ್ ಇಸ್ ಅವತ್ತು ಸಾಫ್ಟ್ ಬ್ರೀಚ್ ಅಂತ ಬಂತಲ್ಲ, ಸೊ ರಿಕ್ವೆಸ್ಟ್ ಪೇಔಟ್ ನಾಟ್ ಎನೇಬಲ್ಡ್. ಓಕೆ, ಸೊ ಯಾಕೆ ಅಂದರೆ ಮಾರ್ಚ್ 5 ಇರೋದು. ಓಕೆ, ಇಟ್ಸ್ ಓಕೆ. ಓಕೆ ಗೈಸ್, ಒಳ್ಳೆ ವಿಡಿಯೋ, ಏನು ಮಾಡೋದಕ್ಕಾಗಲ್ಲ, ಇಟ್ಸ್ ಎ ಬ್ಯಾಡ್ ಲಕ್. SL ಅಲ್ಲಿಗೆ ಹೊಡೆದು ಹೋಗ್ಬೋದೇನೋ, ಮತ್ತೆ ಎಂಟರ್ ಆಗುವಂಥ ಪ್ಲ್ಯಾನ್ ಮಾಡಲ್ಲ. ಇಟ್ಸ್ ಓಕೆ. ಓಕೆ, ಫಂಡಿಂಗ್ ಅಕೌಂಟ್ ಹೇಗಿದ್ರು ಲೈಕ್ ಇಟ್ಸ್ ಅಪ್ ಬೈ ಏನು 4% ಅಲ್ಲ 5% ಅಪ್ ಆಗಿದೆ. ಇನ್ನೂ ಒಂದು 5% ಮಾಡಬೇಕು. ಸೊ ಯಾವಾಗಾದ್ರು ಮಾಡ್ತೀನಿ ಫ್ರೀ ಇದ್ದಾಗ. ಓಕೆ, ಸೊ ಗುಡ್ ಟ್ರೇಡ್. ಓಕೆ, ನನಗೇನು ಬೇಜಾರಾಗಿಲ್ಲ, ಬಟ್ ಇದು ಬೇಜಾರಾಗುತ್ತೆ ಇವಾಗ TPಗೆ ಹೋದರೆ ಬ್ರೇಕ್ ಇವನ್ ನೋಡ್ದು. ಸೊ ಇಟ್ಸ್ ಓಕೆ, ನೋ ಇಶ್ಯೂಸ್. ಲೈಕ್ ಮತ್ತೆ ಎಂಟರ್ ಪ್ಲ್ಯಾನ್ ಮಾಡೋದು ಬೇಡ ಅನಿಸ್ತಾ ಇದೆ ನನಗೆ. ಯಾಕೋ ಮಾಡಿದ್ರು ಕೂಡ ಫಂಡಿಂಗ್ ಅಕೌಂಟಲ್ಲಿ ಮಾಡ್ತೀನಿ, ನಾಟ್ ಇನ್ ಎ ಬ್ರೋಕರ್. ಓಕೆ, ಸೊ ಮತ್ತೆ ಎಂಟರ್ ಪ್ಲ್ಯಾನ್ ಮಾಡಲಾ, ಮತ್ತೆ ಅದೇ ಜಾಗಕ್ಕೆ ಬರಲಿ. ಓಕೆ, ಅದೇ ಬರ್ತಾ ಇದೆ, ಅದೇ ಜಾಗದಲ್ಲೇ ಇದೆ, ಮತ್ತೆ ಎಂಟರ್ ಮಾಡ್ತೀನಿ. ಓಕೆ, ಸೊ ಮಾಡಿದ್ದೀನಿ. ಓಕೆ, ಮತ್ತೆ ಎಂಟರ್ ಮಾಡಿದ್ದೀನಿ. ಸೊ ಇದನ್ನು ಅಷ್ಟೇ 1:1 ಇಟ್ಕೋತೀನಿ. ಬಟ್ ಇಲ್ಲಿ 0.25 ಹೋಗಿಲ್ಲ. ಓಕೆ, ಐ ವೆಂಟ್ 0.1, ಯಾಕಂದರೆ ಲೈಕ್ ಅದು 5% ರೌಂಡ್ ಆಫ್ ಮಾಡಿಬಿಡೋಣ ಅಂತ. ಓಕೆ, ಅದೊಂದು ರೌಂಡ್ ಆಫ್ ಮಾಡಿಬಿಡೋಣ. ಗುಡ್ ಒನ್, ಗುಡ್ ಒನ್, ಗುಡ್ ಒನ್, ಗುಡ್ ಒನ್. ಓಕೆ, ಸೊ ಇಟ್ಸ್ ಆಲ್ ಅಬೌಟ್ ಪ್ರಾಕ್ಟೀಸ್ ಅಷ್ಟೇನೆ.
ಇದು ಟಿ ಪಿ ಹೋಗುತ್ತೆ, ಸೊ ನೋ ಇಶ್ಯೂಸ್. ಬ್ರೋಕರಲ್ಲಿ ಯಾಕೆ ಮಾಡಲಿಲ್ಲ ಅಂದರೆ ಐ ನೋ ಲೈಕ್ ಇಟ್ಸ್ ನಾಟ್ ನೀಡೆಡ್. ಬ್ರೇಕ್ ಇವನ್ ಅದ್ರಲ್ಲಿ ನಾನು ಹೈಯರ್ ಇದನ್ನ ನೋಡ್ತಾ ಇದ್ದೀನಿ. ಇನ್ನು ಅಪ್ಡೇಟ್ ಆಗಿಲ್ಲ, ಕ್ಲೋಸ್ ಮಾಡಿಲ್ವಲ್ಲ ಟ್ರೇಡ್, ಇನ್ನು ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದಮೇಲೆ ತೋರಿಸ್ತೀನಿ. ಓಕೆ, ಸೊ ಐ ಥಿಂಕ್ ಈಗ ಫಂಡೆಡ್ ಸಂಜು ಪೇಔಟ್ಸ್ ತಗೊಳ್ಳೋ ಅಷ್ಟರಲ್ಲಿ ಆ ಒಂದು ಗೋಟ್ ಫಂಡೆಡ್ ಇದೆಯಲ್ಲ 223, ಅದು ಕಂಪ್ಲೀಟ್ಲಿ ಸಂಜುಗೆ ಕೊಟ್ಬಿಟ್ಟಿದ್ದೀನಿ. ಸಿ ಲೈಕ್ ಏನು ಅಂದರೆ ಈಗಿನ ಜನ್ರೇಷನ್ ಹೆಂಗೆ ಗೊತ್ತಾ, ಈ ಫ್ರೆಂಡ್ಸ್ನೇ ಆಡ್ಕೋತಾರೆ. ಓಕೆ, ಅವ್ನು ಸಕ್ಸಸ್ ಆಗ್ಬಿಟ್ರೆ ಅಯ್ಯೋ ಅಂದ್ಕೊಂಡು ಕೂತಿರ್ತಾರೆ. ಸೊ ಈ ಥರ ಇರುವಂಥ ಜನ್ರೇಷನ್ ನಾವು ಇವಾಗ ಇರೋದು. ಬಟ್ ಸಂಜು ನನಗೆ LKG ಫ್ರೆಂಡು, LKG ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಶಿಪ್ ನಮ್ಮದು. ಅದಾದಮೇಲೆ ನಾನು ಬೇರೆ ಸ್ಕೂಲ್ಗೆ ಹೋದೆ, ಅವ್ನು ಬೇರೆ ಸ್ಕೂಲ್ಗೆ ಹೋದ. ಆಮೇಲೆ ಲೈಕ್ ಬೇರೆ ಅಂದರೆ ಕಾಂಟ್ಯಾಕ್ಟೇ ಇರಲಿಲ್ಲ. ಒಂದು 4 years ಬ್ಯಾಕ್ ಮತ್ತೆ ಥ್ರೂ ಇನ್ನೊಬ್ಬ ನನ್ನ ಫ್ರೆಂಡಿಂದ ಅವನು ಸಿಗ್ದ. ಸೊ ಅಲ್ಲಿಂದ ಲೈಕ್ ಕಂಪ್ಲೀಟ್ ಜರ್ನಿ ನಮ್ಮದು. ಓಕೆ, ಸೊ ಲೈಕ್ ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೆ, ಅವ್ನು ಜಸ್ಟ್ ವಾಚ್ ಮಾಡೋನು, ಅವನು ಸ್ಟ್ರಗಲ್ ಮಾಡ್ತಾ ಇದ್ದವನು. ಸೊ ಲೈಕ್ ಒಂದು ಫಂಡಿಂಗ್ ಅಕೌಂಟ್ಸ್ ನನ್ನ ಹತ್ರ ಇತ್ತು. ಐ ಡೋಂಟ್ ವಾಂಟ್ ಅವ್ನು ತೊಗೊಂಡು ಮಾಡಿ ಕಳಿಯೋದು ನನಗೆ ಇಷ್ಟನೂ ಇರಲಿಲ್ಲ. ಸೊ ಒಂದು ಬೂಸ್ಟ್ ಕೊಡಬೇಕಾಗಿತ್ತು. ಫಸ್ಟ್ ಫೇಸ್ ಕ್ಲಿಯರ್ ಮಾಡ್ದೆ, ಸೆಕೆಂಡ್ ನಾನು ಕ್ಲಿಯರ್ ಮಾಡಿದೆ, ದೆನ್ ಪೇಔಟಿಗೆ ಇವಾಗ ಅವನಿಗೆ ಕೊಟ್ಬಿಟ್ಟಿದ್ದೀನಿ. ಸೊ ಎಲ್ಲನೂ ಅವನೇ ಹ್ಯಾಂಡಲ್ ಮಾಡ್ತಾನೆ. ಗೋಟ್ ಫಂಡೆಡ್ ಇರೋವಂಥ ಅಷ್ಟು ಅಕೌಂಟ್ಸ್ಗಳು ಅವನಿಗೆ ಕೊಡ್ತೀನಿ. ಸೊ ನಾನು ಹೇಳಿದ್ದೀನಿ ಅವನಿಗೆ ಒಂದೊಂದೇ ಪೇಔಟ್ ತಗೋ, ದೆನ್ ಅಲ್ಲಿಂದ ಅಂತ. ದೆನ್ ನಾನು ಈ ಥರ ದೊಡ್ಡ ಅಕೌಂಟ್ಸು ಬ್ರೋಕರ್ ಇದರಲ್ಲಿ ಲೈಕ್ ಫೋಕಸ್ ಮಾಡ್ತಾ ಇರ್ತೀನಿ. ಮೋರ್ ದ್ಯಾನ್ ಎನಿಥಿಂಗ್ ಹೇಳಿದ್ನಲ್ಲ. ಸೊ ಇಫ್ ದೇ ಗೆಟ್ ಸಕ್ಸಸ್, ಖುಷಿ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಲೈಕ್ ಸಕ್ಸಸ್ ಸಿಗ್ತಾ ಇದೆ ಅಂದರೆ ಖುಷಿ ಪಡಿ. ಓಕೆ, ಲೈಕ್ ಏನು ಲೈಕ್ ಅವರು ನಿಮ್ಮನ್ನ ಸಪೋರ್ಟ್ ಮಾಡ್ಬೋದು, ಆಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಯ್ಯೋ ಇವ್ನ ಕೈಯಲ್ಲಿ ಆಗಲ್ಲ, ಇವ್ನು ಮಾಡಲ್ಲ, ಹಾಗೆ ಹೀಗೆ ಅಂತ. ಓಕೆ, ಫ್ರೆಂಡ್ಶಿಪ್ಪನ್ನ ಯಾರ ಹತ್ರ ಫ್ರೆಂಡ್ ಆಗಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೋದು. ಕರೆಕ್ಟ್ ಫ್ರೆಂಡ್ಶಿಪ್ನ ಬೆಳೆಸ್ಕೊಳ್ಳಿ. ಓಕೆ, ಲೈಫಲ್ಲಿ ಗ್ರೋ ಆಗೋದಕ್ಕೆ ನೋಡಿ ಒಟ್ಟಿಗೆ, ಸುಮ್ಮನೆ ಲೈಕ್ ಒಬ್ಬೊಬ್ರು ಆಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಕಳ್ಳಿ ಇವಳು ಅಯ್ಯೋ ಕಳ್ಳೆ ಇವಳು ಅಯ್ಯೋ ಕದ್ದೆ ಬಿಟ್ಟಳು. ನನಗೆ ಆ 5% ರೌಂಡ್ ಆಫ್ ಮಾಡಬೇಕಾಗಿತ್ತು. ಓಕೆ, ಸೊ ದಟ್ಸ್ ವೈ ಎಂಟರ್ ಆಗಿದ್ದು. ಥೂ ನಜ್ಜಿ, ಇಷ್ಟು ಗ್ಯಾಪ್ ಇದೆ. ಓಕೆ ಗೈಸ್, ಎಕ್ಸಿಟ್ ಮಾಡ್ಕೋತೀನಿ ಇದನ್ನ. ಓಕೆ, ಐ ಡೋಂಟ್ ವಾಂಟ್ ಟು ರಿಸ್ಕ್ ಅಗೇನ್. ಓಕೆ, ಸೊ ಡನ್ನು. ಓಕೆ, ಸೊ ಡನ್ ವಿತ್ 5%. ಓಕೆ, 5% ಆಗೋಗಿದೆ. ಸೊ ಇನ್ನು 5%
ಟೈಮ್ ಸಿಕ್ಕಿದಾಗ ಮಾಡ್ತೀನಿ, ಕ್ರಿಯೇಟ್ ಮಾಡ್ತೀನಿ ರೀಲ್ನ. ಓಕೆ, ಅಂದರೆ ರೀಲ್ ಅಂತೀನಿ, ಯೂಟ್ಯೂಬ್ ವಿಡಿಯೋನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹೋಗಿ ನೋಡಿ, ಹೋಪ್ ಏನೋ ಒಂದು ಕಲ್ತ್ರಿ ಅಂತ ಅನ್ಕೋತೀನಿ. ಓಕೆ, ಸೊ ಯಾಕೆ ಅದನ್ನು ಟಕ್ಕಂತ ಬೇಗನೆ ಎಕ್ಸಿಟ್ ಮಾಡಿದೆ, ಯಾಕಂದರೆ ಲೈಕ್ ತುಂಬ ರಿಜೆಕ್ಷನ್ಸ್ಗಳು ಕಾಣಿಸ್ತಾ ಇದೆಯಲ್ಲ, ನೋಡ್ಬೋದು. ಓಕೆ, ಸೊ ಲಾಟ್ ಆಫ್ ಅಪ್ಪರ್ ವಿಕ್ಸ್ಗಳು ಕಾಣಿಸ್ತಾ ಇದೆ. ಇದನ್ನು ಹೋಲ್ಡ್ ಮಾಡೋದು ಈ ಏನು ಲೈಕ್ ಕರೆಕ್ಟು ಅಲ್ಲ. ನೆನ್ನೆಯಿಂದ ನೋಡ್ಬೋದು ನೋಡಿ. ಈ ಈ ಒಂದು ಟ್ರೇಡ್ ನಾನು ಬ್ರೇಕ್ ಇವನ್ ಇಟ್ಟೆ, ಕರೆಕ್ಟಾ? ಇನ್ ಕೇಸ್ ಬ್ರೇಕ್ ಇವನ್ ಹಿಟ್ ಆಗಿ ಟಿ ಪಿಗೆ ಹೋದ್ರೂ ಕೂಡ ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ. ಬಟ್ ವಾಟ್ ಇಫ್ ಕಿತ್ಕೊಂಡ್ ಬಿದ್ದುಬಿಟ್ರೆ ಲಾಸ್ ಆಗೋದಕ್ಕಿಂತ ಅಟ್ಲೀಸ್ಟ್ ಬ್ರೇಕ್ ಇವನ್ ಇಸ್ ಬೆಸ್ಟ್ ಅಲ್ಲ. ಬಟ್ ಫಂಡಿಂಗ್ ಅಕೌಂಟಿಗೆ ಮೂವ್ ಆದಾಗ ಆ ಥರ ಮಾಡೋದಿಲ್ಲ, ಇದು ನೀವು ನೋಡಿರ್ಬೋದು. ಓಕೆ, ಸೊ 1:1 ಜಾಸ್ತಿ ಫೋಕಸ್ ಮಾಡೋದು, ನಾಟ್ ಮೋರ್ ದ್ಯಾನ್ ದಟ್. ಓಕೆ, 1:1 ಜಾಸ್ತಿ ಟ್ರೇಡ್ಸ್ಗಳನ್ನ ತೊಗೋತೀನಿ, ಅಕ್ಯುರೇಟ್ ಟ್ರೇಡ್ಸ್ಗಳನ್ನ ತೊಗೋತೀನಿ. ಓಕೆ, ಲಾಸ್ ಆಗದೆ ಇರೋ ಥರ ನೋಡ್ಕೊಳ್ಳೋದೇ ಮೇಯ್ನು. ಆ್ಯಂಡ್ ಇನ್ನೊಂದೇನೆಂದರೆ, ಐ ಥಿಂಕ್ ಯಾವ ಡೇನೂ ಕೂಡ ಇನ್ನೂ ಲಾಸಲ್ಲಿ ಎಂಡ್ ಆಗಿಲ್ಲ ಈ ಒಂದು 15K ಇದು ಮಾಡ್ತಾ ಇರಬೇಕಾದ್ರೆ. ಬಟ್ ಎಂಡ್ ಆದರೂ ಹೇಳೋದಕ್ಕಾಗಲ್ಲ, ಮಾರ್ಕೆಟೇ ಸುಪ್ರೀಮ್. ಎಂಡ್ ಆದರೂ ಆಗ್ಬೋದು, ಬಟ್ ಕಂಟ್ರೋಲ್ ಮಾಡ್ತೀನಿ ಅಷ್ಟೇನೆ. ಓಕೆ, ಸೊ 1:1 ಜಾಸ್ತಿ ಟ್ರೇಡ್ ಮಾಡೋದು, ನಾಟ್ ಮೋರ್ ದ್ಯಾನ್ ದಟ್. ಓಕೆ ಗೈಸ್, ಹೋಪ್ ಟ್ರೇಡ್ ಲಾಜಿಕಲ್ ಅರ್ಥ ಆಯಿತು ಅನ್ಕೋತೀನಿ. ಸಿಗೋಣ, ಬಾಯ್ ಬಾಯ್.